Suprabhatam, children. So in our previous class, Rana Pratapa got helping hand, unknown helping hand. One was Bhamashaha and the other, different sources he got the helping hand. He had lot of money, sufficient money in his hand. He began to work on the army. He started to think how to get well equipped with the weapons. ವಾರ್ ವೆಪನ್ಸ್ ಏನು ಅದನ್ನು ಶಸ್ತ್ರಾಸ್ತ್ರಗಳನ್ನು ಹೇಗೆ ನಾವು ಪಡ್ಕೋಬೇಕು, ಹೇಗೆ ಬದ್ಧಪರಿಕರಾಗಿ ಇರಬೇಕು ಎಂಬುದಾಗಿ ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಸೊ ಏನಾಯಿತು ಅಂತ ಮುಂದೆ ಈಗ ನಾವು ನೋಡೋಣ. ಸೊ ಲೆಟ್ ಇಸ್ ಕಂಟಿನ್ಯೂ ದ ಲಾಸ್ಟ್ ಪ್ಯಾರಾಗ್ರಾಫ್. ರಾಣಾ ಪ್ರತಾಪ ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ ಗತವಾನಿತಿ ತಸ್ಯ ಶತ್ರವಃ ಪರಿಹಸಂತಿ ಸ್ಮ. ಸೊ ವಾಟ್ ಹ್ಯಾಪನ್ಡ್? ರಾಣಾ ಪ್ರತಾಪ ಸ್ವಜನ್ಮಸ್ಥಾನಂ. ಸ್ವಜನ್ಮಸ್ಥಾನ ಅಂದ್ರೇನು? ಸ್ವಸ್ಯ ಜನ್ಮಸ್ಥಾನಂ ಸ್ವಜನ್ಮಸ್ಥಾನಂ. ಸ್ವಸ್ಯ ಜನ್ಮಸ್ಥಾನಂ ಸ್ವಜನ್ಮಸ್ಥಾನಂ. ಷಷ್ಠಿ ತತ್ಪುರುಷ ಸಮಾಸಃ. ಸ್ವಸ್ಯ ಜನ್ಮಸ್ಥಾನಂ ಸ್ವಜನ್ಮಸ್ಥಾನಂ. ತನ್ನ ಜನ್ಮಸ್ಥಾನ, ಬಿಕಾಸ್ ನಾನು ಹೇಳಿದ್ನಲ್ಲ, ಸೊ ಹಿ ವಾಸ್ ಕ್ರಾಸಿಂಗ್ ದಟ್ ರಾಜಸ್ಥಾನ್ಸ್ ಬಾರ್ಡರ್. ಸೊ ಆ ಟೈಮಲ್ಲಿ ವಾಟ್ ಹಿಸ್ ಎನಿಮೀಸ್ ವರ್ ಥಿಂಕಿಂಗ್, ವಾಟ್ ಟಾಕಿಂಗ್, ಆ್ಯಂಡ್ ದೇ ವರ್ ಹ್ಯಾವಿಂಗ್ ಫನ್ ಆಫ್ ರಾಣಾ ಪ್ರತಾಪ. ಅವನ ಬಗ್ಗೆ ಹಾಸ್ಯ ಮಾಡ್ತಾಯಿದ್ರು. ಏನಂತ? ರಾಣಾ ಪ್ರತಾಪ ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ ಗತವಾನ್. ಊರು ಬಿಟ್ಟು ಹೋದ ಅಂತ ಎಲ್ಲರೂ ಅಪಹಾಸ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ಸ್ವಜನ್ಮಸ್ಥಾನಂ ಪರಿತ್ಯಜ್ಯ. ಪರಿತ್ಯಜ್ಯ ಮೀನ್ಸ್ ವಾಟ್? ಲ್ಯಬಂತಾವ್ಯಯಂ. ಪರಿತ್ಯಜ್ಯ ಪರಿತ್ಯಜ್ಯ ಲ್ಯಬಂತಾವ್ಯಯಂ. ಜನ್ಮಸ್ಥಾನಂ ಪರಿತ್ಯಕ್ತ್ವ ಪರಿತ್ಯಜ್ಯ ಕುತ್ರಾಪಿ ಗತವಾನ್ ಇತಿ. ಗತವಾನ್ ಅಂದ್ರೇನು? ತವನ ಇದೆ, ತವತು ಪ್ರತ್ಯಯ ಭೂತಕೃದಂತಹ. ಭೂತಕೃದಂತಹ. ಸೊ ಸ್ವಜನ್ಮಸ್ಥಾನಂ ಪರಿತ್ಯಜ್ಯ ಗತವಾನಿತಿ ತಸ್ಯ ಶತ್ರವಃ ಪರಿಹಸಂತಿ ಸ್ಮ. ಶತ್ರವಃ, ಶತ್ರು ಶತ್ರು ಶತ್ರವಃ, ಗುರು ಗುರು ಗುರವಃ. ಉಕಾರ ಅಂತ ಶಬ್ದ, ಉಕಾರ ಅಂತ ಪುಲ್ಲಿಂಗ ಶಬ್ದ. ಗುರು ಗುರು ಗುರವಃ. ಇನ್ ದ ಸೇಮ್ ವೇ ಶತ್ರು ಶತ್ರು ಶತ್ರವಃ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನಂ. ಪರಿಹಸಂತಿ ಸ್ಮ. ಸ್ಮ ಇಸ್ ಆಡೆಡ್ ಹಿಯರ್. ಸ್ಮ ಮೀನ್ಸ್ ವಾಟ್? ಇದೇ ಲೆಸನಲ್ಲಿ ತುಂಬ ಸಲ ಬಂದಿದೆ. ಏನು ಹೇಳಿದೆ? ವೆನ್ ಸ್ಮ ಇಸ್ ಆಡೆಡ್ ಟು ದ ವರ್ತಮಾನ ಕ್ರಿಯಾಪದ. ವರ್ತಮಾನದಲ್ಲಿರುವಂತಹ ಕ್ರಿಯಾಪದಕ್ಕೆ ಸ್ಮ ಎಂಬ ಪದವು, ಅವ್ಯಯವು ಆ್ಯಡ್ ಆದರೆ ಅದರ ಅರ್ಥ ಭೂತಕಾಲವಾಗಿ ಪರಿಣಮಿಸುತ್ತೆ ಅಂತ ಹೇಳಿದ್ವಿ, ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ವಿ. ಸೊ ಪರಿಹಸಂತಿ ಸ್ಮ. ರಾಣಾ ಪ್ರತಾಪ ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ ಗತವಾನಿತಿ ಶತ್ರವಃ ಪರಿಹಸಂತಿ ಸ್ಮ. ದೇ ವರ್ ಲಾಫಿಂಗ್ ಅಟ್ ರಾಣಾ ಪ್ರತಾಪ. ಜಸ್ಟ್ ಹಿ ಎಸ್ಕೇಪ್ಡ್ ದ ಫಿಯರ್. ಶತ್ರುಗಳು ಬಂದು ಅಟ್ಯಾಕ್ ಮಾಡ್ತಾರೆ ಅನ್ನೋ ಹೆದರಿಕೆಯಿಂದ ಊರು ಬಿಟ್ಟು ಹೋಗಿದ್ದಾನೆ ಅಂತ ಎಲ್ಲ ಶತ್ರುಗಳು ಇವನ ಮೇಲೆ ಅಪಹಾಸ್ಯ ಮಾಡ್ತಾಯಿದ್ರು. ಇತಃ ಪರಂ ಪುನಃ ಸ ಯೋಧುಂ ಆಗಚ್ಚೇದಿತಿ ಸ್ವಪ್ನೇಪಿ ತೇ ನ ಚಿಂತಯಂತಿ ಸ್ಮ. ಸೊ ಪುನಃ ಅಗೇನ್ ಹಿಲ್ ಕಮ್ ಬ್ಯಾಕ್ ಆ್ಯಂಡ್ ಹಿಲ್ ಫೈಟ್ ಅಗೇನ್ಸ್ಟ್ ಅಸ್ ಅಂತ ದೇ ನೆವರ್ ಡ್ರೆಮ್ಡ್. ಅವರಿಗೆ ಕನಸಿನಲ್ಲೂ ಗೊತ್ತಿಲ್ಲ ಮತ್ತು ರಾಣಾ ಪ್ರತಾಪ ಬಂದು ನಮ್ಮ ಜೊತೆ ಯುದ್ಧ ಮಾಡ್ತಾನೆ ಅಂತ. ಸೊ ಪುನಃ ಸಹ ಯೋದ್ಧುಂ ಇಸ್ ತುಮುನ್ನಾಂತಾವ್ಯಯಂ. ಯೋದ್ಧುಂ ತುಮುನ್ನಾಂತಾವ್ಯಯಂ. ವೆರಿ ಈಸಿ. ದಿಸ್ ಪದ ಪರಿಚಯ ಇದೆಯಲ್ಲ, ತ್ವಾಲ್ ತುಮುನ್ ಮ್ಯಾಕ್ಸಿಮಮ್ ಇರುತ್ತೆ. ಯೋದ್ಧುಂ ತುಮುನ್ನಾಂತಾವ್ಯಯಂ. ಓಕೆ. ಸೊ ಮತ್ತೆ ರಾಣಾ ಪ್ರತಾಪ ವಿಲ್ ಕಮ್ ಬ್ಯಾಕ್ ಟು ಫೈಟ್ ವಿತ್ ಅಸ್ ಎಂಬುದಾಗಿ ದೇ ಹ್ಯಾವ್ ನಾಟ್ ಡ್ರೀಮ್ಡ್. ಸ್ವಪ್ನದಲ್ಲೂ ಕನಸಿನಲ್ಲೂ ಅವರು ಅಂದ್ಕೊಂಡಿರಲಿಲ್ಲ. ಚಿಂತಯಂತಿ ಸ್ಮ ಅಂದರೆ ಅವರು ಕನಸಿನಲ್ಲೂ ಕೂಡ ಎಣಿಸಿರಲಿಲ್ಲ. ಸ್ಮ ಅಗೇನ್ ಇಟ್ ಇಸ್ ಸ್ಮ ಇಸ್ ಆಡೆಡ್ ಹಿಯರ್. ಕಿಂತು ಮಹಾರಾಣಾ ಪ್ರತಾಪ ತೇಷಾಂ ನಿರೀಕ್ಷಾಂ ಮಿಥ್ಯಾಕೃತ್ವ ಪರಾಕ್ರಾಂತಂ ಸ್ವಕೀಯ ರಾಜ್ಯಂ ಸೀಮಾಂ ಆಸೀಮ ಪರಾಕ್ರಮೇಣ ಸ್ವಾಧೀನಾಂ ಕರ್ತುಂ
ಅಭ್ಯಪತತ್. ಸೊ ಏನಾಯಿತು, ಕಿಂತು ಮಹಾರಾಣಾ ಪ್ರತಾಪ ತೇಷಾಂ ನಿರೀಕ್ಷಾಂ ಮಿಥ್ಯಾ ಕೃತ್ವ, ಅವರ ಒಂದು ಏನು ಇತ್ತು ಕನಸಿನಲ್ಲೂ ಎಣಿಸ್ಕೊಂಡಿರಲಿಲ್ಲ ಅವನು ಮತ್ತೆ ಬರ್ತಾನೆ ಯುದ್ಧ ಮಾಡ್ತಾನೆ ಅಂತ, ಆದರೆ ಅವರ ನಿರೀಕ್ಷೆ ಏನಾಯಿತು, ಮಿಥ್ಯಾ, ಸುಳ್ಳಾಯಿತು. ಅವರ ನಿರೀಕ್ಷೆ, ಶತ್ರುಗಳ ನಿರೀಕ್ಷೆ ಸುಳ್ಳನ್ನು ಮಾಡಿ ಪರಾಕ್ರಾಂತಂ ಸ್ವಕೀಯ ರಾಜ್ಯ ಸೀಮಾಂ, ಬೇರೆಯವರ ವಶದಲ್ಲಿದ್ದಂತಹ ರಾಜ್ಯ, ಸ್ವರಾಜ್ಯ ಯಾವುದದು, ಚಿತ್ತೋಡ್ ಮತ್ತು ಮೇವಾಡನ್ನು ಪಡ್ಕೊಳ್ಳೋದಕ್ಕೆ ಅಸೀಮ ಪರಾಕ್ರಮೇಣ. ಸೊ ಅವನಿಗೆ ಕಂಪೇರ್ ಆಗುವಂತಹ ಒಂದು ಶಕ್ತಿ ಬೇರೆ ಯಾರಲ್ಲೂ ಇರಲಿಲ್ಲ. ಸೊ ಅನ್ಕಂಪೇರಬಲ್ ಇಟ್ ಈಸ್, ಹಿಸ್ ಎನರ್ಜಿ ಆ್ಯಂಡ್ ಸ್ಟ್ರೆಂತ್ ವಾಸ್ ಅನ್ಕಂಪೇರಬಲ್. ಆಸೀಮ ಪರಾಕ್ರಮೇಣ ಸ್ವಾಧೀನಂ ಕರ್ತುಂ ಅಭ್ಯಾಪತತ್. ಸೊ ಹಿ ವೆಂಟ್ ಇನ್ ಫುಲ್ ಆಫ್ ಜೋಶ್ ಅಂತ ಅವನು ಹೋದ ಚಿತ್ತೋಡ್ ಮತ್ತು ಮೇವಾಡನ್ನು ವಶಪಡಿಸ್ಕೊಳ್ಳೋಕ್ಕೆ. ಹಸ್ತಚ್ಯುತಾನ್ ರಾಜ್ಯಸ್ಯ ಭೂಪ್ರದೇಶಾನ್ ಏಕೈಕಮಪಿ ಕ್ರಮೇಣ ಜಿತ್ವಾ ವೈರಿಹೃದಯೇ ಭೀತಿಮುತ್ಪಾದಯಾಮಾಸ. ಸೊ ವೆನ್ ಹಿ started, he went to fight, went to warfield. ಆವಾಗ ಏನದು, ಒಂದೊಂದಾಗಿ ಒನ್ ಬೈ ಒನ್ he captured. In a very short period, he began to conquer or defeat, ಶತ್ರುಗಳನ್ನು ಡಿಫೀಟ್ ಮಾಡ್ತಾ ಒಂದು ಟೆರಿಟರಿಯನ್ನು ಅವನು ಜಾಯಿನ್ ಮಾಡ್ತಾ ಹೋದ, ಅಂದರೆ ಕ್ಯಾಪ್ಚರ್ ಮಾಡ್ಕೊಂಡ ಹೋದ. ಹಸ್ತಚ್ಯುತ ಅಂದರೆ ತನ್ನ ಕೈ ಬಿಟ್ಟಂತಹ ಪ್ರದೇಶಗಳು, ವಿಚ್ ವರ್ ಮಿಸ್ಪ್ಲೇಸ್ಡ್ ಫ್ರಮ್ ಹಿಸ್ ಹ್ಯಾಂಡ್, ಅವನ ಕೈಯಿಂದ ತಪ್ಪು ಹೋದಂತಹ ರಾಜ್ಯಗಳನ್ನು ಏಕೀಕೃತ್ಯ ರಾಜ್ಯಸ್ಯ ಭೂಪ್ರದೇಶಾನ್ ಏಕೈಕಮಪಿ, ಏಕ ಪ್ಲಸ್ ಏಕೈಕಂ ವೃದ್ಧಿ ಸಂಧಿ, ಏಕೈಕಮಪಿ ಕ್ರಮೇಣ ಜಿತ್ವಾ, ಆರ್ಡರ್ಲಿ ಜಿತ್ವಾ ಮೀನ್ಸ್ ವಾಟ್, ಆಫ್ಟರ್ ಗೆಟಿಂಗ್ ವಿಕ್ಟ್ರಿ ಓವರ್ ದೋಸ್ ಸಿಟೀಸ್, ತನ್ನ ಟೆರಿಟರಿಯನ್ನು ಮತ್ತೆ ವಾಪಸ್ಸು ಏನು ಮಾಡ್ದ, ಎನ್ಲಾರ್ಜ್ ಮಾಡ್ತಾ ಹೋಗ್ದ, ಜಾಯಿನ್ ಮಾಡ್ತಾ ಹೋದ ಅದನ್ನು. ಸೊ ಕ್ರಮೇಣ ಜಿತ್ವಾ ವೈರಿ ಹೃದಯ ಭೀತಿ ಮುತ್ಪಾದಯಾಮಾಸ, ವೈರಿಗಳ ಹೃದಯದಲ್ಲಿ ಭಯ ಶುರುವಾಯಿತು. So we thought Rana Pratapa has escaped, just he left his place because of fear ಅಂತ ಅಂದ್ಕೊಂಡ್ವಿ. ಆದರೆ ರಾಣಾ ಪ್ರತಾಪ ಹ್ಯಾಸ್ ಕಮ್ ಬ್ಯಾಕ್ ವಿತ್ ಸ್ಟ್ರಾಂಗ್ ಡಿಟರ್ಮಿನೇಷನ್. ಅವನು ನಮ್ಮನ್ನು ಬಿಡಲ್ಲ ಎಂಬುದಾಗಿ ಅವರಲ್ಲಿ ಭಯ ಶುರುವಾಯಿತು. ದಟ್ ಸ್ಟಾರ್ಟೆಡ್ ಟು ಫಿಯರ್ ಅಬೌಟ್ ರಾಣಾ ಪ್ರತಾಪ. ಅವನ ಬಗ್ಗೆ ದೇ ವರ್ ಫ್ರೈಟನ್ಡ್ ಅಬೌಟ್ ರಾಣಾ ಪ್ರತಾಪ, ವೆನ್ ಹಿಲ್ ಕಮ್ ಅಂಡ್ ಅಟ್ಯಾಕ್ ಅಸ್ ಅಂತಂದ್ಬಿಡು. ಏತಾವತಿ ಕಾಲೇ ಮಹತೀಂ ಕಷ್ಟಪರಾಂಪರಾಂ ಅನುಭೂಯ ಜರ್ಜರಿತಃ ತಸ್ಯ ದೇಹಃ ತತಃ ಪರಮಪಿ ಮಹಾಂತಂ ಶ್ರಮಂ ಅನುಭವಿತುಂ ಸಮರ್ಥಃ ನ ಆಸೀತ್. ಇಷ್ಟು ಒನ್ ಆಫ್ಟರ್ ಅದರ್ ವಿದೌಟ್ ಟೇಕಿಂಗ್ ಎನಿ ರೆಸ್ಟ್. ವೆನ್ ಹಿ ಸ್ಟಾರ್ಟೆಡ್ ಟು ಫೈಟ್, ಯಾವಾಗ ಶುರು ಮಾಡ್ದ ಯುದ್ಧವನ್ನು ಮಾಡೋದಕ್ಕೆ ಶುರು ಮಾಡ್ದ, ಅವನ ದೇಹ ಆಲ್ರೆಡಿ ಇಟ್ ವಾಸ್ ಜರ್ಜರಿತವಾಗಿತ್ತು. ಜರ್ಜರಿತ ಅಂದರೆ ಟಯರ್ಡ್. His body was tired, body and also mind, physically and mentally he was tired. ಅವನಿಗೆ ಸಾಕಷ್ಟು ಆಯಾಸ ಆಗಿಬಿಟ್ಟಿತ್ತು, ಶ್ರಮ ಪಟ್ಟಿದ್ದ, ಫಿಸಿಕಲಿ ಆ್ಯಸ್ ವೆಲ್ ಆಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ನಾವು ಪ್ರೀವಿಯಸ್ಲಿ ಎಷ್ಟೆಷ್ಟು ಕಷ್ಟವನ್ನು ಅನುಭವಿಸಿದ್ದ ಅಂತ ನೋಡಿದ್ವಿ ನಾವು. ಸೊ ತತಃ ಪರಮಪಿ ಮಹಾಂತಂ ಶ್ರಮಂ ಅನುಭವಿತುಂ ಸಹರ್ಥ ಏತಾವತಿ ಕಾಲೇ ಮಹತೀಂ ಕಷ್ಟ ಪರಂಪರಾಂ ಅನುಭೂಯ. These days, till the day, he has suffered a lot. ತುಂಬ ಕಷ್ಟವನ್ನು ಅನುಭವಿಸಿ ಜರ್ಜರಿತ ತಸ್ಯ ದೇಹ, ಅವನ ದೇಹ ಜರ್ಜರಿತವಾಗಿತ್ತು. ಆಲ್ರೆಡಿ ತುಂಬ ವೀಕ್ ಆಗಿಬಿಟ್ಟಿತ್ತು. ಇಟ್ ವಾಸ್ ವೀಕ್ ಆಲ್ರೆಡಿ. ತತಃ ಪರಮಪಿ ಮಹಾಂತಂ ಶ್ರಮಂ ಅನುಭವಿತುಂ ಸಮರ್ಥಃ ನ ಆಸೀತ್. ದೆನ್ ಆಲ್ಸೋ he was unable to ಡೈಜೆಸ್ಟ್ ಸ್ಟಿಲ್ ಮೋರ್ ಎಫರ್ಟ್ ಆ್ಯಂಡ್ ಸ್ಟಿಲ್ ಮೋರ್ ಟ್ರಬಲ್ಸ್. ಅವನಿಂದ ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗಲಿ, ಹಿ ಕುಡಂಟ್ ಟಾಲ್ರೇಟ್. ಅವನ ಹತ್ರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಹಿಸ್ ಬಾಡಿ ವಾಸ್ ನಾಟ್ ಪರ್ಮಿಟಿಂಗ್, ಹಿಸ್ ಬಾಡಿ ಆ್ಯಂಡ್ ಮೈಂಡ್ ವಾಸ್ ನಾಟ್ ಪರ್ಮಿಟಿಂಗ್ ಹಿಮ್ ಟು ಗೆಟ್ ಸ್ಟಿಲ್ ಮೋರ್ ಟ್ರಬಲ್. ಹಿ ವಾಸ್ ಆಲ್ರೆಡಿ ಇದಾಗ್ಬಿಟ್ಟಿತ್ತು. ಏನಾಗಿತ್ತು, ಹಾಫ್ ಡೆಡ್ ಅಂತ. ಅಂದರೆ ಹಾಫ್ ಡೆಡ್ ಅಂತಂದರೆ ಏನು ಅಂತಂದರೆ ಟೋಟಲಿ ವೀಕ್ ಆಗಿಬಿಟ್ಟಿದ್ದ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಮತ್ತೆ ಕಷ್ಟವನ್ನು ಸಹಿಸೋದಕ್ಕೆ ಅವನ ಶರೀರ ಅದಕ್ಕೆ ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ, ಅದೇ ಪರ್ಮಿಟ್ ಮಾಡ್ತಿರ್ಲಿಲ್ಲ. ತತಃ ಪರಮಪಿ ಮಹಾಂತಂ ಶ್ರಮಂ ಅನುಭವಿತುಂ ಸಮರ್ಥಃ ನ ಆಸೀತ್.
ವಿಜಯಮಾಲಾಸು ಏಕೈಕಶಃ ತಸ್ಯ ಗ್ರೀವಾಣಾಂ ವಿರಾಜಮಾನಾಸು ಚಿತ್ತೌಡ್ ವಿಜಯಮಾಲಾ ಕಷ್ಟಂ ನ ಅಲಂಚಕಾರ ಕಂಠಂ ಅಲಂ ನ ಚಕಾರ ಇತಿ ತಸ್ಯ ಅತೃಪ್ತಿರಾಸೀತ್. ಸೊ ಒನ್ ಆಫ್ಟರ್ ಅವನು ಪ್ಲೇಸಸನ್ನು ಆಕ್ಯುಪೈ ಮಾಡೋಕ್ಕೆ ಹೋದ, ಕಾನ್ಕರ್ ಮಾಡಿಕೊಂಡ. ಆದರೆ ಏನಾಯಿತು, ಬಹು ಪ್ರಯತ್ನದಿಂದಲೂ ದೆನ್ ಆಲ್ಸೋ ವಿಜಯಮಾಲಾಸು ಏಕೈಕಶಃ ತಸ್ಯ ಗ್ರೀವ ಮೀನ್ಸ್ ಕಂಠ. ವಿಜಯಮಾಲೆ ಅಂದರೆ ಅವನ ಕೊರಳಿಗೆ ವಿಜಯಮಾಲೆ ಒಂದಾದ್ಮೇಲೆ ಒಂದು ಬೀಳ್ತಾನೆ ಹೋಯಿತು. ಅಂದರೆ ಆಲ್ವೇಸ್ ಹಿ ವಾಸ್ ಗೆಟಿಂಗ್ ವಿಕ್ಟ್ರಿ, ಯಾವಾಗಲೂ ವಿನ್ ಆಗ್ತಾ ಇದ್ದ, ಯಾವ ವಾರ್ಗೋದ್ರೂ ಹಿ ವಾಸ್ ಗೆಟಿಂಗ್ ವಿಕ್ಟ್ರಿ. ಬಟ್ ಏಕೈಶಃ ತಸ್ಯ ಗ್ರೀವಾಯಂ ವಿರಾಜಯಾಮಾಸುಹು, ಒಂದು ಸಿಟಿ ಅವನ ಕಂಠದಲ್ಲಿ, ಕಂಠ ಅಂದರೆ ವಿಜಯಮಾಲೆ ಅಂದರೆ ಅವನ ಒಂದು ಟೆರಿಟರಿಗೆ ಸೇರ್ಕೊತಾ ಇತ್ತು, ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇದ್ದ ಅಲ್ಲೆಲ್ಲ. ಆದರೆ ಚಿತ್ತೋಡ್ ವಿಜಯಮಾಲಾ ಕಂಠಂ ನ ಅಲಂಚಕಾರ. ಚಿತ್ತೋಡ್, ಹಿ ಕುಡಂಟ್ ಕ್ಯಾಪ್ಚರ್ ಚಿತ್ತೋಡಿನ ವಿಜಯಮಾಲೆ ಅವನ ಕಂಠವನ್ನು ಅಲಂಕರಿಸಿಲ್ಲ ಎಂಬುದಾಗಿ ಒಂದು ದುಃಖ ಅವನಲ್ಲಿ ಯಾವಾಗಲೂ ಇದೆ. ಹಿ ಕುಡಂಟ್ ಕ್ಯಾಪ್ಚರ್ ಚಿತ್ತೋಡ್. ಓಕೆ, ಸೊ ಚಿತ್ತೋಡ್ ವಿಜಯಮಾಲಾ ಕಂಠಂ ನ ಅಲಂಚಕಾರ ಇತಿ ತಸ್ಯ ಅತೃಪ್ತಿರಾಸೀತ್. ತೃಪ್ತಿ ಅತೃಪ್ತಿ ಅಪೋಸಿಟ್ಸ್. ಅತೃಪ್ತಿರಾಸೀತ್, ಅತೃಪ್ತಿ ಪ್ಲಸ್ ಆಸೀತ್. ಅತೃಪ್ತಿರಾಸೀತ್, ಅವನಿಗೆ ಅತೃಪ್ತಿ ಇತ್ತು, ಚಿತ್ತೋಡನ್ನು ಪಡ್ಕೊಳ್ಳೋಕ್ಕಾಗಲಿಲ್ವಲ್ಲ ಎಂಬುದಾಗಿ ಅವನಿಗೆ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಸಹ ಮೇವಾಡಸ್ಯ ರಾಜ ಆಸೀತ್. ಹಿ ಕುಡ್ ಕಾನ್ಕರ್ ಮೇವಾಡ್ ಬಟ್ ನಾಟ್ ಚಿತ್ತೋಡ್. ಸಹ ಮೇವಾಡಸ್ಯ ರಾಜ ಆಸೀತ್. ಅವನು ಯಾರು? ಮೇವಾಡನ ಅಧಿಪತಿ. ಈಗ ಮೇವಾಡ ಅಧಿಪತಿ, ಮೇವಾಡಿನ ರಾಜ ಅವನೀಗ. ಓಕೆ, ಎಲ್ಲ ಬಂದಿದೆ, ಆದರೆ ಚಿತ್ತೋಡ್ ಬಂದಿಲ್ಲ ಅವನ ಹತ್ರ, ಸಿಕ್ಕಿಲ್ಲ ಅವನಿಗೆ. ಕಿಂತು ದೇಹ ಪರಿತ್ಯಾಗ ಕಾಲೇ ಆತ್ಮನ ಪ್ರಶಿಕ್ಷಿತಾನ್ ಯುವಕಾನ್ ದೃಷ್ಟ್ವಾ ತೈಃ ಚಿತ್ತೋಡ್ ಪ್ರಾಪ್ತೌ ಪ್ರದತ್ತೆ ಆಶ್ವಾಸನೆ ಜಾತವಿಶ್ವಾಸಃ ನಿಶ್ಚಿಂತ್ಯಃ ಬಭೂವ. ಬಟ್ ವೆನ್ ಹಿ ವಾಸ್ ಬೆಡ್ ರಿಡನ್, ಯಾವಾಗ ಅವನಿಗೆ ವಾರ್ಫೀಲ್ಡ್ ಹೋಗ್ಲಿಕ್ಕಾಗಲಿಲ್ಲ, ಹಿ ವಾಸ್ ಟೋಟಲಿ ವೀಕ್, ಹಿ ಕುಡಂಟ್ ಫೈಟ್ ಫರ್ದರ್. ಮುಂದೆ ಅವನಿಗೆ ಯುದ್ಧ ಮಾಡೋದಕ್ಕೆ ಶಕ್ತಿ ಇರಲಿಲ್ಲ. ಸೊ ಕಿಂತು ದೇಹ ಪರಿತ್ಯಾಗ ಕಾಲೇ, ವೆನ್ ಹಿ ವಾಸ್ ಟೇಕಿಂಗ್ ಲಾಸ್ಟ್ ಬ್ರೆತ್, ದೇಹ ಪರಿತ್ಯಾಗ ಕಾಲೇ ಮೀನ್ಸ್ ಡ್ಯೂರಿಂಗ್ ಹಿಸ್ ಡೆತ್ ಟೈಮ್, ಡೆತ್ ಪೀರಿಯಡ್, ಅವನ ಸಾವಿನ ಸಮಯದಲ್ಲಿ, ಅವನ ಅವಸಾನದ ಸಮಯದಲ್ಲಿ ಆತ್ಮನಾ ಶಿಕ್ಷಿತಾನ್ ಯುವಕಾನ್ ದೃಷ್ಟ್ವಾ ತೈಃ ಚಿತ್ತೋಡ್ ಪ್ರಾಪ್ತೌ ಪ್ರದತ್ತೆ ಆಶ್ವಾಸನೆ ಜಾತವಿಶ್ವಾಸಃ ನಿಶ್ಚಿಂತಃ ಬಭೂವ. ಬಟ್ ಡ್ಯೂರಿಂಗ್ ಹಿಸ್ ಡೆತ್ ಪೀರಿಯಡ್, ಡೆತ್ ಟೈಮಲ್ಲಿ, ಸಾಯುವಂತಹ ಸಮಯದಲ್ಲಿ ಅವನು ಟ್ರೈನ್ ಮಾಡಿದಂತಹ ಸೋಲ್ಜರ್ಸ್, ಪ್ರಶಿಕ್ಷಿತಾನ್ ಸೈನಿಕ ರಾಜಪುತ್ರಾನ್ ದೃಷ್ಟ್ವಾ ಪ್ರದತ್ತೆ ಆಶ್ವಾಸನೆ, ಆ ರಾಜಪುತ್ರರು, ಆ ಸೈನಿಕರೆಲ್ಲ ಅವನಿಗೆ ಜಸ್ಟ್ ಪ್ರಾಮಿಸ್ ಹಿಮ್ ಡೆಫಿನೆಟ್ಲಿ ವಿಲ್ ಗೆಟ್ ದಟ್ ಚಿತ್ತೋಡ್. ನೀವು ಯೋಚನೆ ಮಾಡಬೇಡಿ, ಚಿತ್ತೋಡ್ ಖಂಡಿತ ನಾವು ನಮ್ಮ ವಶ ಮಾಡ್ಕೊಳ್ತೀವಿ ಅಂತ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟು ಹಿ ವಾಸ್ ಫ್ರೀ. ಅಂತಂದರೆ ಅವನಿಗೆ ಒಂದು ಏನಾಯಿತು ಅಂದರೆ ಒಂದು ನಂಬಿಕೆ ಬಂತು, ಅವನಿಗೆ ಒಂದು ಸ್ವಲ್ಪ ನಿರಾಳ ಆಯಿತು. ಎಸ್, ಚಿತ್ತೋಡನ್ನು ನನ್ನಿಂದ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನನ್ನ ಜನರಿಂದ ಚಿತ್ತೋಡನ್ನು ವಶಪಡಿಸ್ಕೋಬೋದಲ್ಲ ಎಂಬುದಾಗಿ ನಿಶ್ಚಿಂತಃ ಬಭೂವ. ಹಿ ವಾಸ್ ವರಿಲೆಸ್, ಹಿ ಬಿಕೇಮ್ ವರಿಲೆಸ್. ತದಾ ಮಹಾರಾಣಾ ಪ್ರತಾಪಃ 56 ವರ್ಷದೇಶೀಯಃ ತದಾ ಚಾವಂಡ ಪ್ರಾಂತೆ ಮೃಗಯಾವರಣಿತಃ 97 ವರ್ಷೆ ಪ್ರಥಮೇ ಮಾಸೆ 20 ದಿನೆ ಪ್ರಾಣಾನ್ ಅತ್ಯಜತ್. ಹಿಸ್ ಬಾಡಿ ವಾಸ್ ಫುಲ್ ಆಫ್ ವೂಂಡ್ಸ್. ಅವನ ಬಾಡಿ ಜರ್ಜರಿತವಾಗಿತ್ತು. ಒಂದ್ಸಲ ಮೃಗಯ ಅಂದರೆ ಬೇಟೆಗೆ ಹೋಗಿ ಇನ್ನೂ ಕೂಡ ಅವನ ಶರೀರ ಜರ್ಜರಿತವಾಗಿರುತ್ತೆ ಬೇಟೆಗಾಗಿ. ಮೃಗಯ ಮೀನ್ಸ್ ಬೇಟೆ. ಹಿ ವೆಂಟ್ ಫಾರ್ ಹಂಟಿಂಗ್, ಅಂದರೆ ಆಫ್ಟರ್ ಫೈಟಿಂಗ್, ವಾರಲ್ಲಿ ಫೈಟ್ ಮಾಡಿದ ನಂತರ ಒನ್ ಡೇ ಹಿ ವಾಸ್ ವೆಂಟ್ ಫಾರ್ ಹಂಟಿಂಗ್. ಆ ಸಮಯದಲ್ಲಿ ತದಾ ಯದಾ ರಾಣಾ ಪ್ರತಾಪ ಏನಾಯಿತು 50 ವರ್ಷದೇಶೀಯ. 50 ಅಂದರೆ ವೆನ್ ಹಿ ವಾಸ್ 56 years old.
when he was 56 years old, tada Chavanda Pradeshe, Chavanda Prante Mrigaya Praninah Jarjir Vranitah Saptanavatyuttara. So when he went for hunting, when he was 56 years old, at that time he was wounded, severely wounded. He was severely wounded, and in the year 1597 ಯಾವುದು ನವವಿಂಶತಿತಮೆ ಯಾವುದದು ಸಪ್ತನವತ್ಯುತ್ತರ ಪಂಚದಶ ಶತತಮೇ ವರ್ಷೆ ಪ್ರಥಮೇ ಮಾಸೆ ಮೀನ್ಸ್ January 29th he took his last breath. ಅವತ್ತಿನ ದಿನ ಅವರು ದೈವಾಧೀನನಾದ. ತದನಂತರಂ ಅಸ್ಯ ಪುತ್ರಃ ಅಮರಸಿಂಹಃ ರಾಣಾ ಪ್ರತಾಪಸ್ಯ ಮನೋಕಾಮನಾಂ ಪೂರಯಾಮಾಸ. ಆಫ್ಟರ್ ಹಿಸ್ ಡೆತ್ ಹಿಸ್ ಸನ್ ಅಮರಸಿಂಹಃ, Rana Pratapa's son Amarasimha, he fulfilled Rana Pratapa's desire. What was his wish? To recapture Chittor. So his son, finally his son Amarasimha got recaptured the Chittor. He fulfilled his father's wish. Maharana Pratapasimhasya Deshabhaktihi tatha Swatantra Samaye Yogadanam Sada Smaraniyam. It is memorable. Remember, we must remember his contribution. Swatantra Sangrama, Swatantra Samare, in free independence war alli avana contribution na really we have to remember. Smaraniyam. This is the first pratyaya we are getting. Smaraniyam. Aniya is there means clue, blind clue I am giving in this lesson, or till now whatever the lessons we have covered, this is the first word we are getting in this Vidyarthaka Kridantaka. Smaraniyam is Aniyar Pratyaya. Aniya is there? No. Aniyar Pratyaya Vidyarthaka Kridantaha. Vidyarthaka Kridantaha. So Smaraniyah, tasya yogadanam Smaraniyah. Then tasya Atmiyah Ashvaha, Atmiyah Ashvaha Chetakopi Spurtidayakah. His horse Chetak, ಅವನ ಕುದುರೆ ಯಾವಾಗಲೂ ಅವನ ಜೊತೆಯನ್ನು ಸಾಥನ್ನು ಕೊಡ್ತಾ ಇತ್ತು, ಅವನ ಸಾಥನ್ನು ಯಾವಾಗಲೂ ಅವನ ಜೊತೆಯಲ್ಲೇ ಇದ್ದು ಕೊಡ್ತಾ ಇತ್ತು. ಅದು ಕೂಡ ಇತ್ತು ಸ್ಫೂರ್ತಿದಾಯಕವಾಗಿದೆ. ಅತಃ ಭಾರತ ಗಣರಾಜ್ಯೇನ ಅಸ್ಯ ಸ್ಮೃತೌ ಮುದ್ರಾ ನಾಣಕಂ ಅಪಿ ಪ್ರಕಾಶಿತಂ. ಹೆನ್ಸ್ therefore ಭಾರತ ಗಣರಾಜ್ಯೇನ ಇಂಡಿಯನ್ ರಿಪಬ್ಲಿಕ್ ಕಂಟ್ರಿ, ನಮ್ಮ ಕಂಟ್ರಿ, ಅವರ ಒಂದು ಮೆಮರಿಗಾಗಿ ದೇ ಹ್ಯಾವ್ ರಿಲೀಸ್ಡ್ ದ ಕಾಯಿನ್, ಮೆಟಲ್ ಕಾಯಿನ್. ಆ್ಯಂಡ್ ವಾಟ್ ಎಲ್ಸ್? ವೀರಾಧಿವೀರಸ್ಯ ಮಹಾರಾಣಾ ಪ್ರತಾಪಸಿಂಹಸ್ಯ ಏವ ಆರೂಢಚೇತಕ ವಿಗ್ರಹಃ ಸಂಸದೀಯ ಭವನಸ್ಯ ಪುರತಃ ಸಂಸ್ಥಾಪಿತಃ. To memorize, to remember his contribution, our Republic India has launched his statue, rode on his Chetak. ಅವನ ಅಶ್ವವಾದ ಚೇತಕನ ಮೇಲೆ ಆರೂಢನಾಗಿರುವಂತಹ ರಾಣಾ ಪ್ರತಾಪ ಸಿಂಹನ ಪ್ರತಿಮೆಯನ್ನು ಸಂಸತ್ ಭವನದ ಮುಂದೆ ಲಾಂಚ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಅವನ ಹೆಸರಿನಲ್ಲಿ ಒಂದು ಮುದ್ರೆಯನ್ನು ಕೂಡ, ನಾಣ್ಯವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆಸ್ ವೆಲ್ ಆಸ್ ಅವನ ಸ್ಟ್ಯಾಚ್ಯೂವನ್ನು ಪ್ರತಿಷ್ಠಾಪಿಸಿದ್ದಾರೆ ಇನ್ ಫ್ರಂಟ್ ಆಫ್ ಪಾರ್ಲಿಮೆಂಟ್. ಸಂಸದೀಯ ಭವನಸ್ಯ ಪುರತಃ, ಸಂಸದೀಯ ಭವನ ಪಾರ್ಲಿಮೆಂಟ್ ಎದುರುಗಡೆ there is a statue installed, statue of Rana Pratapa rode on his horse Chetak in front of the parliament to give him respect. एतादृश देशभक्ताः पुरा भारते आसन् अद्यापि वर्तन्ते. This kind of people were lived in India, even they are remembered. अतः वयमपि एतादृशानां चरितं पठित्वा देशभक्ताः भवेम. Hence, ನಾವು ಕೂಡ this kind of stories and historical stories, ಅವರ ನಮ್ಮ ಇಂಡಿಯನ್ ಕಿಂಗ್ಸ್ನ ಕಾಂಟ್ರಿಬ್ಯೂಷನ್ ಹೇಗಿದೆ, how they have struggled for the free India to make our
ಕಂಟ್ರಿ ಫ್ರೀ, ಆ ಒಂದು ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಅವರ ಕಥೆಯನ್ನು ಓದ್ಬಿಟ್ಟು ವಿ ವಿಲ್ ಆಲ್ಸೋ ಲೆಟ್ ಅಸ್ ಪಠಿತ್ವ ದೇಶಭಕ್ತಾಃ ಭವೇಮ, ನಾವು ಕೂಡ ದೇಶಭಕ್ತರಾಗೋಣ. ಪೇಟ್ರಿಯಾಟಿಸಮ್ನ ನಾವು ನಮ್ಮಲ್ಲಿ ಜನರೇಟ್ ಅಂದರೆ ಬೆಳೆಸ್ಕೊಳ್ಳೋಣ. ಲೆಟ್ ಅಸ್ ಹ್ಯಾವ್ ದ ಪೇಟ್ರಿಯಾಟಿಸಮ್, ಲೆಟ್ ಅಸ್ ಹ್ಯಾವ್ ದ ಫೀಲ್. ಆ ಒಂದು ಫೀಲ್ ಅಂತಂದರೆ ನಾವು ವಿ ಹ್ಯಾವ್ ಟು ಗೆಟ್ ಇನ್ಸ್ಪೈರ್ಡ್ ಬೈ ದಿಸ್ ಕೈಂಡ್ ಆಫ್ ರೀಡಿಂಗ್ ದಿಸ್ ಕೈಂಡ್ ಆಫ್ ಸ್ಟೋರೀಸ್. ನ್ಯಾಷನಲ್ ಹೀರೋಸ್ ಇದ್ದಾರಲ್ಲ, ಈ ಹೀರೋಸ್ ಕಥೆಯನ್ನು ಓದ್ಬಿಟ್ಟು ಅವರಂತೆ ನಾವು ಕೂಡ ಆಗೋಣ ಎಂಬುದಾಗಿ ಕವಿಯ ಒಂದು ಆಸೆ. ಅಂಡರ್ಸ್ಟೂಡ್? ಸೊ ಎಷ್ಟೆಲ್ಲ ಕಷ್ಟಗಳನ್ನು ರಾಣಾ ಪ್ರತಾಪ ಅನುಭವಿಸ್ಬೇಕಾಯಿತು. ಫೈನಲಿ ಅವನ ಡ್ರೀಮು ಫುಲ್ಫಿಲ್ ಆಯಿತು. ಆದರೆ ಒಂದು ಮಾತ್ರ, ಮೇವಾಡ್, ಹಿ ಬಿಕೇಮ್ ದ ಕಿಂಗ್ ಆಫ್ ಮೇವಾಡ್ ಬಟ್ ನಾಟ್ ಚಿತ್ತೋಡ್. ಫೈನಲಿ ಅವನ ಮಗನಾದ ಅಮರಸಿಂಹ ಅವನ ಆಸೆಯನ್ನು ಈಡೇರಿಸ್ದ ಅಂತ ತಿಳ್ಕೋಬೇಕು. ಅವನ ಒಂದು ಕಾಂಟ್ರಿಬ್ಯೂಷನ್, ಅವನ ಒಂದು ಕೊಡುಗೆ ಏನಿದೆ, ಅವನ ತ್ಯಾಗ ಬಲಿದಾನ ಏನಿದೆ, ಅದನ್ನು ನೆನಪಿಗಾಗಿ, ಅದರ ಸ್ಮರಣೆಗೋಸ್ಕರ ಗೌರವಪೂರ್ವಕವಾಗಿ ನಮ್ಮ ಗಣತಂತ್ರ ರಾಜ್ಯ, ನಮ್ಮ ಗಣರಾಜ್ಯ ಏನು ಮಾಡಿದೆ, ಅವನ ಪ್ರತಿಮೆಯನ್ನು, ಕುದುರೆ ಮೇಲೆ, ಚೇತಕನ ಮೇಲೆ ಆರೂಢನಾಗಿರುವಂಥ ಕುದುರೆಯ ಪ್ರತಿಮೆಯನ್ನು ರಾಣಾ ಪ್ರತಾಪನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಪಾರ್ಲಿಮೆಂಟ್ ಎದುರುಗಡೆ, ಸಂಸತ್ ಭವನದ ಎದುರುಗಡೆ, ಟು ಶೋ ಹಿಮ್ ರೆಸ್ಪೆಕ್ಟ್. ಅವನಿಗೋಸ್ಕರ ಗೌರವಪೂರ್ವಕವಾಗಿ ಈ ಥರ ಮಾಡಿದ್ದಾರೆ. ಅದರಿಂದ ಲೆಟ್ ಅಸ್ ರೀಡ್ ದಿಸ್ ಕೈಂಡ್ ಆಫ್ ಬುಕ್ಸ್, ಹಿಸ್ಟ್ರಿಯಲ್ಲಿ ಬಂದಂತಹ ಹೀರೋಸ್ ಬುಕ್ಕನ್ನು ಓದಿ ನಾವು ಕೂಡ ಲೆಟ್ ಅಸ್ ಹ್ಯಾವ್ ದ ಫೀಲ್ ಆಫ್ ಪೇಟ್ರಿಯಾಟಿಸಮ್. ಓಕೆ, ಸೊ ಲೆಟ್ ಅಸ್ ಸಿ ದ ಎಕ್ಸರ್ಸೈಸ್ ನಾವ್. ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಾಣಿ ಲಿಖತ. ರಾಣಾ ಪ್ರತಾಪಃ ಕಸ್ಮಿನ್ ಗ್ರಾಮೇ ಅಜಾಯತ. ಅಜಾಯತ ಮೀನ್ಸ್ ಬಾರ್ನ್. ರಾಣಾ ಪ್ರತಾಪಃ ಕಸ್ಮಿನ್ ಗ್ರಾಮೇ ಅಜಾಯತ. ಯಾವ ಊರಿನಲ್ಲಿ, ಯಾವ ಹಳ್ಳಿಯಲ್ಲಿ ಹುಟ್ಟಿದ? ವಾಟ್ ಇಸ್ ದಿಸ್ ವಿಲೇಜ್ ಹಿ ಬಾರ್ನ್? ಯಾವುದು? ಕುಂಬಲ ಇತಿ ಗ್ರಾಮೇ. ಕುಂಬಲ ಇತಿ ಗ್ರಾಮೇ. Don't write any answers in your textbook. Whatever I am giving to be copied in your notes. Strictly I am telling, I should not find any answers in your textbook. Okay? So, notebooks, 200 pages one notebook, buy it and just copy right from the beginning, the day when the lesson 1. Lesson 1 Purana Bharatam notes also is given. That also you have to copy. This is the 4th lesson I am giving. 5th lesson, but one role play, as I have told you, will be done later, will be explained later. So, Rana Pratapah kasmin grame ajayata. Rana Pratapa huttiddu elli? Kumbala iti grame. Second, Rana Pratapasya pita kaha? Pita, who is the father of Rana Pratapa? Udaya Dvitiyaha Udaya Simhaha. Rana Pratapasya पिता द्वितीयः उदय सिंहः. Third, Rana Pratapasya अश्वस्य नाम किम्? What is the name of Rana Pratapa's horse? अश्वದ ಹೆಸರೇನು? ಚೇತಕಃ ಇತಿ. Rana Pratapasya अश्वस्य नाम ಚೇತಕಃ ಇತಿ. Just I am writing only keyword, one word ಅಷ್ಟೇ ಬರೀತಾ ಇದ್ದೀನಿ. You have to follow the question. ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಅಮಾತ್ಯಃ. ಪೂರ್ವಜಾನಾಂ ಅಮಾತ್ಯ, ಅಮಾತ್ಯ ಅಂದರೆ ಮಂತ್ರಿ. ಅವರ ಪೂರ್ವಿಕರ ಮಂತ್ರಿ ಯಾರು? Who helped him? Who is that fellow? ಭಾಮಾಶಾಹಃ. ಭಾಮಾಶಾಹಃ. ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಅಮಾತ್ಯಃ ಭಾಮಾಶಾಹಃ. Next 2-3 sentences will be given later. Next, fill in the blanks. Manjushatha sukta padam chitva riktasthanani purayata. Rana Pratapah dash sabham akaritavan. Yava sabheyanna karda? Yara sabheyanna karda? Akaritavan. He called for a meeting. Yara jute? With his delegates. Yaradu? Ganyanam. This is the first main. Now I will give you the second main. Second main. Kasya sabham? Ganyanam sabham. Don't mark the answers. Please write Ganyanam sabham akaritavan.
ವೈರೀಣಾಂ ಡ್ಯಾಶ್ ಸಮುದ್ರೋಪಮಂ. ಇಟ್ ವಾಸ್ ಲೈಕ್ ಅನ್ ಓಷನ್. ಹೌ ವಾಸ್ ದ ಆರ್ಮಿ ಆಫ್ ಎನಿಮೀಸ್? ಹೇಗಿತ್ತು ಅವರ ಸೈನ್ಯ? ಹೇಗಿತ್ತು? ಸೈನ್ಯ ಸಮುದ್ರೋಪಮಂ ಆಸೀತ್. ಸೈನ್ಯಂ ವೈರೀಣಾಂ ಸೈನ್ಯಂ ಸಮುದ್ರೋಪಮಂ ಆಸೀತ್. ಕಠಿಣ ಹೃದಯಸ್ಯ ರಾಣಾ ಪ್ರತಾಪಸ್ಯ ಡ್ಯಾಶ್ ಅದ್ರವತ್. ಡೈಮಂಡ್ ಹಾರ್ಟೆಡ್ ರಾಣಾ ಪ್ರತಾಪಸ್ ಹಾರ್ಟ್ ಬ್ರೋಕ್ ಇಂಟು ಪೀಸಸ್. ಏನು? ಹಾರ್ಟ್ ಮನಃ. ಕಠಿಣ ಹೃದಯಸ್ಯ ರಾಣಾ ಪ್ರತಾಪಸ್ಯ ಮನಃ ಅದ್ರವತ್. ಕಣ್ಣೀರಿತ್ತು. ಕಷ್ಟ ಪರಂಪರಾಯಾಃ ಅಪಿ ಕಾಚನ ಡ್ಯಾಶ್ ಭವೇತ್. ದೇರ್ ಶುಡ್ ಬಿ ಲಿಮಿಟ್ ಫಾರ್ ದ ಡಿಫಿಕಲ್ಟೀಸ್. ಕಷ್ಟ ಪರಂಪರೆ ಅಂದ್ರೇನು? ಜಸ್ಟ್ ಚೈನ್ ತರ ಬರೋದಲ್ಲ. ಕಷ್ಟ ಒಂದಾದ್ಮೇಲೆ ಬರೋದಲ್ಲ. ದೇರ್ ಶುಡ್ ಬಿ ಸಮ್ ಲಿಮಿಟ್. ಸೀಮಾ ಅಂದ್ರೇನು? ಲಿಮಿಟ್. ಸೀಮಾ ಭವೇತ್. ಕಷ್ಟ ಪರಂಪರಾಯಾಃ ಅಪಿ ಕಾಚನ ಸೀಮಾ ಭವೇತ್. ನೆಕ್ಸ್ಟ್, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಪಾಠಾನಾಂ ಉಲ್ಲಿಖ್ಯ ಕಃ ಕಂ ಪ್ರತಿ ಅವದತ್ ಇತಿ ಸಂಸ್ಕೃತ ಭಾಷೆಯ ಲಿಖತ. 8 ಮಾರ್ಕ್ಸ್. ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ. ವಾಟ್ ಇಸ್ ದ ಮೀನಿಂಗ್? ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ. ನನ್ನ ಹತ್ರ ಸಾಕಷ್ಟು ಹಣ ಇದೆ. ಹೌ ಟು ಬಿಗಿನ್? ಇದಂ ವಾಕ್ಯಂ ಮಹಾರಾಣಾ ಪ್ರತಾಪಃ ಇತಿ ಪಾಠಾತ್ ಸ್ವೀಕೃತಂ. ದ ಫಸ್ಟ್ ಸೆಂಟೆನ್ಸ್ ಕ್ಯಾರೀಸ್ 1 mark. ಇದಂ ವಾಕ್ಯಂ ಮಹಾರಾಣಾ ಪ್ರತಾಪಃ ಇತಿ ಪಾಠಾತ್ ಸ್ವೀಕೃತಂ. ಹೂ ಇಸ್ ದ ಸ್ಪೀಕರ್? ಕಹ ವದತಿ. ಯಾರು ಹೇಳಿದ್ದು? ಭಾಮಾಶಾಹಃ. ಹೂ ಇಸ್ ದ ಸ್ಪೀಕರ್? ನನ್ನ ಹತ್ರ ಸಾಕಷ್ಟು ಹಣ ಇದೆ ಅಂತ ಹೇಳೋದು ಯಾರು? ಭಾಮಾಶಾಹಃ. ಯಾರಿಗೆ ಹೇಳಿದ್ದು? ರಾಣಾ ಪ್ರತಾಪಂ ಪ್ರತಿ ಅವದತ್. ಭಾಮಾಶಾಹಃ ರಾಣಾ ಪ್ರತಾಪಂ ಪ್ರತಿ ಅವದತ್. ನ ಇತದ್ದನಂ ಸ್ವೀಕರ್ತುಂ ಅಹಮಿಚ್ಛಾಮಿ. ಈ ಹಣವನ್ನು ನನಗೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಹೂ ಸೆಡ್ ದಿಸ್? ರಾಣಾ ಪ್ರತಾಪಃ ಭಾಮಾಶಾಹಂ ಪ್ರತಿ. ದ ವೆರಿ ಫಸ್ಟ್ ಸೆಂಟೆನ್ಸ್ ಹೇಗೆ ಕೊಡ್ಬೇಕದನ್ನ? ಇದಂ ವಾಕ್ಯಂ ಮಹಾರಾಣಾ ಪ್ರತಾಪಃ ಇತಿ ಪಾಠಾತ್ ಸ್ವೀಕೃತಂ. ಅದೆಲ್ಲದಕ್ಕೂ ಬರೀಬೇಕು. ಐ ಡೋಂಟ್ ರಿಪೀಟ್ ದಟ್. ನೆಕ್ಸ್ಟ್, ನ ಇತद्धನಂ ಸ್ವೀಕರ್ತುಂ ಅಹಮಿಚ್ಛಾಮಿ. ಐ ಡೋಂಟ್ ವಾಂಟ್ ಟು ಟೇಕ್ ಯುವರ್ ಮನಿ. ಹೂ ಸೆಡ್ ದಿಸ್? ರಾಣಾ ಪ್ರತಾಪಃ ಭಾಮಾಶಾಹಂ ಪ್ರತಿ ಅವದತ್. Speaker, listener, audible. The conversation went on between these two only. Kutrapi gatva dhanam sangrahishyami. I go anywhere and I can earn money. ಯಾರು ಹೇಳಿದ್ರು? ಎಲ್ಲಾದ್ರೂ ಹೋಗಿ ಹಣ ಗಳಿಸ್ತೀನಿ. Who said this? ರಾಣಾ ಪ್ರತಾಪಃ. ರಾಣಾ ಪ್ರತಾಪಃ ಭಾಮಾಶಾಹಂ ಪ್ರತಿ ಅವದತ್. ರಾಣಾ ಪ್ರತಾಪಃ ಭಾಮಾಶಾಹಂ ಪ್ರತಿ ಅವದತ್. ಮಮ ಜೀವನಂ ಸಾರ್ಥಕಂ ಭವೇತ್. ಪ್ಲೀಸ್ ಮೇಕ್ ಮೈ ಲೈಫ್ ದ ವರ್ದಿ ಆಫ್ ಸ್ವರ್ಣ. ನನ್ನ ಜೀವನ ಸಾರ್ಥಕವನ್ನಾಗಿ ಮಾಡು. ನನ್ನ ಜೀವನ ಸಾರ್ಥಕ ಆಗುತ್ತೆ. ಇಫ್ ಯು ಅಕ್ಸೆಪ್ಟ್ ಮೈ ಮನಿ, ಮೈ ಲೈಫ್ ಬಿಕಮ್ ದ ವರ್ತ್ಫುಲ್. ನನ್ನ ಜೀವನ ಸಾರ್ಥಕವಾಗುತ್ತೆ. ಯಾರು ಹೇಳೋದು ಇದು? ಭಾಮಾಶಾಹಃ ರಾಣಾ ಪ್ರತಾಪಂ ಪ್ರತಿ ಅವದತ್. ಭಾಮಾಶಾಹಃ ರಾಣಾ ಪ್ರತಾಪಂ ಪ್ರತಿ ಅವದತ್. ಓಕೆ. Next, Dashavakyaihi will be given later. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ಇಂಟರಾಗೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಅನ್ನ ಇಂಟರಾಗೇಟಿವ್ ಮಾಡೋದು. 68. ಮೇವಾಡ್ ಇತಿ ಸ್ಥಳಂ ರಾಜಸ್ಥಾನೇ ಪ್ರಸಿದ್ಧಮಾಸೀತ್. ಮೇವಾಡ್ ಇತಿ ಸ್ಥಳಂ ರಾಜಸ್ಥಾನೇ ಪ್ರಸಿದ್ಧಮಾಸೀತ್. ರಾಜಸ್ಥಾನದಲ್ಲಿ ಮೇವಾಡ್ ಅನ್ನೋದು ಪ್ರಸಿದ್ಧಿಯಾಗಿತ್ತು. ಮೇವಾಡ್ ಇತಿ ಸ್ಥಳಂ ರಾಜಸ್ಥಾನೇ. ರಾಜಸ್ಥಾನದಲ್ಲಿ. ಅಲ್ಲಿ ಅಂತ ಬಂತು ಅಂದ್ರೆ ಏನು? ಪುತ್ರ. ಮೇವಾಡ್ ಇತಿ ಸ್ಥಳಂ ಪುತ್ರ ಪ್ರಸಿದ್ಧಮಾಸೀತ್. ದ ಅಂಡರ್ಲೈನ್ ವರ್ಡ್ ಇದ್ದಲ್ಲ, ಆ ಪ್ಲೇಸ್ ಅಲ್ಲಿ ಯು ಹ್ಯಾವ್ ಟು ಆಡ್ ಪುತ್ರ. ಪುತ್ರ ಮೀನ್ಸ್ ಎಲ್ಲಿ? ಓಕೆ. ರಾಜಸ್ಥಾನದಲ್ಲಿ ಪ್ರಸಿದ್ಧವಾಗಿತ್ತು ಅಂತಂದ್ರೆ ಎಲ್ಲಿ ಪ್ರಸಿದ್ಧ? ಮೇವಾಡ್ ಎಂಬ ಸ್ಥಳವು ಎಲ್ಲಿ ಪ್ರಸಿದ್ಧಿಯಾಗಿತ್ತು? ಪುತ್ರ. Is the answer? It is followed by question mark. Please don't forget that. Put question mark there because it is an interrogative sentence. Udayasimha Pratapi Raja Asit. The underlined word is Udayasimha. Udayasimha was a brave king. Udayasimha Pratapi Raja Asit. Udayasimhanu Pratapi Rajanagiddanu. Pratapi Rajanagiddanu. The underlined word ಯಾವುದದು?
ಉದಯಸಿಂಹ. ಯಾರು ಪ್ರತಾಪಿ ರಾಜನಾಗಿದ್ದರು? ಯಾರು ಪ್ರತಾಪ ರಾಜರಾಗಿದ್ದವರು? ಯಾರು ಯಾರು ಅಂದಾಗೇನು? ಕಹ. ಕಹ ಪ್ರತಾಪಿ ರಾಜ ಆಸೀತ್. ನೆಕ್ಸ್ಟ್, ವೈದೇಶಿಕಾಃ ವಾಣಿಜ್ಯಾರ್ಥಂ ಆಗಚ್ಚಂತಿ ಸ್ಮ. ಫಾರಿನರ್ಸ್ were coming for what purpose? For the business purpose, for the commercial purpose they were coming. ವಾಣಿಜ್ಯಾರ್ಥಂ ಆಗಚ್ಚಂತಿ ಸ್ಮ. ವಿದೇಶಿಯರು ವಾಣಿಜ್ಯಕ್ಕಾಗಿ ಬರುತ್ತಿದ್ದರು. ದ ಕ್ವೆಶ್ಚನ್ ಹೇಗಾಗುತ್ತೆ? ವಾಟ್ ಪರ್ಪಸ್, ವಾಟ್ ಪರ್ಪಸ್, ಎತ್ತಕ್ಕಾಗಿ ಅಂತ ಬಂದಾಗ ಏನು? ಅರ್ಥಂ ಅಂತ ಬಂದಾಗ ಅದೇ ಡೈಲಾಗ್ ಯು ಕ್ಯಾನ್ ರೈಟ್ ಕಿಮರ್ಥಂ. ಕಿಮರ್ಥಂ ಆಗಚ್ಚಂತಿ ಸ್ಮ. ಓಕೆ, ಐ ರಿಪೀಟ್. ಮೇವಾಡಿ ಸ್ಥಳಂ ಕುತ್ರ ಪ್ರಸಿದ್ಧಮಾಸೀತ್. ದ ಫಸ್ಟ್. ಸೆಕೆಂಡ್ ಈಸ್ ಕಹ ಪ್ರತಾಪಿ ರಾಜ ಆಸೀತ್. ಥರ್ಡ್, ವೈದೇಶಿಕಾಃ ವಾಣಿಜ್ಯಾರ್ಥಂ ಆಗಚ್ಚಂತಿ ಸ್ಮ. ದಟ್ ಈಸ್ किमर्थम आगच्छन्ति, वैदेशिकाः किमर्थम आगच्छन्ति स्म. Okay, next, last is match following. जावन्ताबाई. Who is जावन्ताबाई? प्रतापस्य माता. जावन्ताबाई प्रतापस्य माता, ताई, प्रतापನ ತಾಯಿ. Second, ಬಿಲ್ಲಾಹ. Who are billas? ಟ್ರೈಬ್ ಪೀಪಲ್ ಅಂತ ಹೇಳ್ತಾರೆ. ಫಾರೆಸ್ಟ್ ಅಲ್ಲಿ ಇದ್ದಂಥವ್ರು, ಕಾಡಿನಂಥವ್ರು. ಯಾರವರು? ವಾರಿಯರ್ಸ್, ಯೋದ್ಧಾರ. ಯೋದ್ಧಾರ, ಬಿಲ್ಲಾಹ ಯೋದ್ಧಾರ. ಅಕ್ಬರ್ ಬಾದಶಾಹ. ಅಕ್ಬರ್ ಬಾದಶಾಹ ಯಾರು? ಎಲ್ಲಿದ್ದವನು? ದಿಲ್ಲೀಶ್ವರ. ಸುಲ್ತಾನ್ ಆಫ್ ಡೆಲ್ಲಿ, ದಿಲ್ಲೀಶ್ವರ. ದಿಲ್ಲೀಶ್ವರ. Okay, last is Sisidia. Sisidia, his family name is Sisidia. Rana Pratapa's family name is Sisidia. Adರಲ್ಲಿ who was one king ಹೆಸರು ಕೊಟ್ಟಿದ್ದಾರೆ. ಯಾರದು? ರಾಣಾ ಹಮೀರಹ. ರಾಣಾ ಹಮೀರಹ belong to Sisidia family. ರಾಣಾ ಹಮೀರಹ belong to Sisidia. I repeat, जावन्ताबाई प्रतापस्य माता, बिल्लाह योद्धारः, अक्बर बादशाह दिल्लीश्वरः, सिसिदिया राणा हमीरः. Okay, so copy. So, all the whatever I cover in online classes, all notes should be covered, written in your note, copied in your notebook. As soon as the college starts, I am going to take for correction. No excuse. Okay, the time is with you. You can have your time. Time is in your hand. Don't let the time to go in waste. So whatever is given, please copy in one notebook. So that you can give the on right time for correction. Okay. Let us discuss the same lessons workbook. It's in page number 120. Page number 120, Maharana Pratapah. So as soon as I cover in literature part, the same lesson workbook will also be covered at the same time. Sandhi Yojana. While doing lesson, I have explained several sandhis. Apart from that, any sandhis are missed out, please write that. Sandhim Vibhajata or Sandhim Yojayata. Naitat. Naitat. Na plus etat. This is about workbook. Na plus etat. न प्लस एतत् नैतत्. सर्वोपि करने का, सर्वो प्लस अपि. सर्वो प्लस अपि. This is about workbook. Okay, सर्वो प्लस अपि, सर्वोपि. पितुर अनंतरम. It was discussed. पितुः प्लस अनंतरम. पितुः प्लस अनंतरम. पितुः प्लस अनंतरम. Next, it is splitted. You have to join it. तथा प्लस एवा. I write in this side. तथा प्लस एवा तथैव. तथा प्लस एवा तथैव. सर्वे प्लस अपि. There सर्वो प्लस अपि was there. Now here सर्वे प्लस अपि, सर्वेपि. तत् प्लस विरुद्धम, तद्विरुद्धम. I think I have mentioned.
तद्विरुद्धम तत् प्लस विरुद्धम तद्विरुद्धम नेक्स्ट विग्रह वाक्यं रिलेटेड समस्त पदं लिखत शौर्यगाथाः शौर्याणां गाथाः शौर्यगाथाः I love this first name of exercise literature exercise शौर्यगाथाः how to expand what is the expansion of शौर्यगाथाः शौर्याणां गाथाः शौर्यगाथाः शौर्याणां गाथाः शौर्यगाथाः राजपुत्रः separate and told राज्ञः पुत्रः राजपुत्रः महासैन्यं this is I think new I think say this महद च असौ सैन्यं च तत् महद च असौ सैन्यं च तत् महत् सैन्यं कर्मधारय समास even you can write महद सैन्यं महासैन्यं महद सैन्यं महासैन्यं you can even in this also you can write महद सैन्यं महासैन्यं हस्तात् च्युतान् was given हस्तात् च्युतान् just remove this vibhakti in पूर्वपदा हस्तात् च्युतान् हस्तच्युतान् हस्तात् च्युतान् हस्तच्युतान् हस्तच्युतान् स्वस्य जन्मस्थानं स्वजन्मस्थानं this was also discussed स्वस्य जन्मस्थानं स्वजन्मस्थानं next लिंग विभक्ति वचनानि तेजसा तेजसा what is the root word tejas so you have to say napumsakalinga here of this sorry here of this part second main of literature part so लिंग विभक्ति वचनानि तेजसा नपुंसकलिंगः नपुंसकलिंगः तृतीया विभक्तिः एकवचनम् you have to write in full don't write in the short forms sayam is there but in different book I think different word is there napumsakalinga prathama ekavachanam I think different in the other textbook I had sayam is actually is a pradah sayam where it comes just leave it I don't have that that edition book I think different word is there next lakara purusha vachanani vadanti which lakara yes lat lakarah prathama purushah bahuvachanam lat lakarah prathama purushah bahuvachanam babhuva I've told you lit lakarah prathama purushah ekavachanam babhuva is lit lakarah prathama purushah ekavachanam pada parichaya bhutva maximum I have written this pada parichaya pada parichayam kuruta bhutva what is the sound you are getting at last tvantavayam bhutva tvantavayam स्मरन् अन् means which one शत्रु प्रत्ययः वर्तमान कृदन्तः शत्रु प्रत्ययः वर्तमान कृदन्तः प्राप्तवान् don't say that is there also we are getting an that is not an प्राप्तवान् तवना is there that is तवतु प्रत्ययः भूतकृदन्तः तवतु प्रत्ययः भूतकृदन्तः next
prayoga parivartanam, changing words. I've told you, just you copy. Take the subject when is subject is in Prathama Vibhakti to be taken in Tritiya Vibhakti, Karmani Prayogi. Just you copy it later when that concept comes. At that time I will explain. Okay. Rana Pratapah Pratighnam Svikrithavan. Who is the action performer here? Who took pledge? Who pledged here? Rana Pratapah. Rana Pratapah is a Prathama Vibhakti. So take that Rana Pratapah into Tritiya Vibhakti. What will come? Rana Pratapena. Rana Pratapena Pratighnam. Dvitiya is there. Take it in Prathama Vibhakti. Pratigna. Pratigna. Svikritavan is there. Importance will be given to Karma Pada. Svikrita. Just to copy, later will explain. Next. Aham ekadhanam svikartum na ichhami. Aham Prathama Vibhakti. Tritiya ekam prem bharatadalli maya. Etadhanam mein bharat hai. Etadhanam ಸ್ವೀಕರ್ತುಂ ಸೇಮ್ ವಿಭಾಗ ಅದೇ ಇದ್ದಾಗ ಸೇಮ್ ಬರೀಬೇಕು. ಸ್ವೀಕರ್ತುಂ ನ ಇಷ್ಯತೆ ಮಯ ಏತದ್ಧನಂ ಸ್ವೀಕರ್ತುಂ ನ ಇಷ್ಯತೆ ಅಂತ ಬರುತ್ತೆ. Okay, this is a prayoga parivartana means changing voices. Active in the passive ಮಾಡೋದು, passive in the active ಮಾಡೋದು. ಕರ್ತರಿ ಕರ್ಮಣಿ ಭಾವೆ. We have three kinds. Kartari Prayoga, Karmani Prayoga and Bhave Prayoga. Each has different rules in there. Adana explain madala heta. Just copy these two. Rana Pratapena Pratigna Svikrita is the first. Second, Maya Etadhanam Svikartum na Ishyate is the second one. Did you understand? So we have covered workbook also of lesson 5 Rana Pratapa. Okay, in the assignment part, previously I had given in one of the classes, grammar classes, I had given Lakara Purusha Vachana and Linga Vibhakti Vachanani. Please take those assignments as one. First assignment that will be given as first assignment. It was on the board only, and board work I had given there. Just copy that and just drop your written assignment in your option wherever you are getting. Assignment is there now. Written assignment you have to drop it in that option. Okay, so that I can see your assignments. Just write it and drop it there. Okay, so that was the first assignment of this year. What is that? The last year's and including this year's also I had given. What is that? Lakara Purusha Vachanani, combining both Parasmepadi as well as Atmanepadi I had given there. I have given there. And in Linga Vibhakti Vachanani, last year's only I have given there. Last year's I have given. Please copy those two assignments, assignment 1 and assignment 2. Okay, and so take it as assignment 1 only. Both noun forms as well as verb forms will be taken as the very first assignment, and you should drop in written assignment in the Nivu Hakri so that I can evaluate your assignments. Okay, so test the work will be sent through app only. So you have to follow that, and what lessons test you have to prepare will be given in prayer information ನಿಮಗೆ ಇರುತ್ತೆ. ಅಲ್ಲಿ ಯಾವ ಲೆಸನ್ ಯಾವ ದಿನ ಯಾವ ಲೆಸನ್ ತಗೊಳ್ತೀವಿ ಅಂತ ಪ್ಲೀಸ್ ರೈಟ್ ದೋಸ್ ಟೆಸ್ಟ್ ಆನೆಸ್ಟ್ಲಿ. ಸೊ ದಟ್ ಯು ಕ್ಯಾನ್ ಇವ್ಯಾಲ್ಯೂಯೇಟ್, ಸೆಲ್ಫ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಈ ಲೆಸನಲ್ಲಿ ನಿಮಗೆ ಎಷ್ಟು ಬರುತ್ತೆ, ಈ ಲೆಸನಲ್ಲಿ ಎಷ್ಟು ಬರಲ್ಲ ಅಂತ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ ವಿಲ್ ಗೆಟ್ ಅನ್ ಆಪರ್ಚುನಿಟಿ. ಪ್ಲೀಸ್ ಜಸ್ಟ್ ಕಾಪಿ ಮಾಡಿ, ಜಸ್ಟ್ ಟು ಸ್ಯಾಟಿಸ್ಫೈ ಯುವರ್ ಟೀಚರ್ಸ್, ಲೆಕ್ಚರ್ಸ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಪ್ಲೀಸ್ ಡೋಂಟ್ ರೈಟ್ ಅಸೈನ್ಮೆಂಟ್. ನೀವು ಅಸೈನ್ಮೆಂಟ್ ಮಾಡೋದು ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಎಸ್, ದಿಸ್ ಪಾರ್ಟ್ ಆರ್ ಕವರ್ಡ್ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಪ್ಲೀಸ್ ರೈಟ್ ದೋಸ್ ಅಸೈನ್ಮೆಂಟ್ಸ್ very honestly and very neatly, and just drop it in the assignment option. Okay, thank you.